ಸ್ನೇಹಿತರೆ, ನಾಳೆ ಆಚರಣೆ ಮಾಡ್ತಾ ಇರುವಂಥ ಸಫಲ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ. ಸ್ನೇಹಿತರೆ, ನಾಳೆ ದಿವಸ ತಪ್ಪಿಯೂ ಅನ್ನವನ್ನು ಊಟ ಮಾಡಬೇಡ್ರಿ. ಯಾಕಂದರೆ ಧನುರ್ಮಾಸದಲ್ಲಿ ಬಂದಿರುವಂಥ ಈ ವಿಶೇಷ ಏಕಾದಶಿ ಭವಿಷ್ಯೋತ್ತರ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವ ಅರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಂದರೆ ಸಾಮಾನ್ಯವಾಗಿ ನಾನು ನಿಮ್ಗೆ ಹೇಳ್ತಿರ್ತೇನೆ, ಈ ಒಂದು ಒಳ್ಳೆಯ ಕರ್ಮದಿಂದ ನಿಮಗೆ ಅಕ್ಷಯ ಫಲ ಪ್ರಾಪ್ತಿಯಾಗ್ತದೆ ಅಂಥೇಳಿ. ಆದರೆ ನಾಳೆ ದಿವಸ ಏಕಾದಶಿ ದಿವಸ ಅನ್ನವನ್ನು ಉಂಡ ಮಾನವನಿಗೆ ಅಕ್ಷಯ ದುಃಖ ಪ್ರಾಪ್ತಿಯಾಗ್ತದೆ. ಜನ್ಮ ಜನ್ಮಾಂತರದಲ್ಲಿ ಕೂಡ ಅವನು ಬಡತನ, ದುಃಖ, ದಾರಿದ್ರ್ಯ, ಕಣ್ಣೀರು ಇವು ಜೊತೆನೇ ಬದುಕಬೇಕಾಗ್ತದೆ. ಅದಕ್ಕೆ ಒಂದು ದಿವಸ ಆದರೂ ಭಗವಂತನಿಗೋಸ್ಕರ ಯಥಾಶಕ್ತಿ ಉಪವಾಸ, ಯಥಾಶಕ್ತಿ ನಿಮಗೆ ಎಷ್ಟು ಸಾಧ್ಯನೋ ಹಣ್ಣು, ಹಾಲು, ಹೊಟ್ಟೆ ತುಂಬ ತಿನ್ಬೋದು, ಟೀ ಕಾಫಿ ಕುಡಿಬೋದು, ಎಳ್ನೀರು ಕುಡಿಬೋದು, ಜ್ಯೂಸ್ ಕುಡಿಬೋದು. ಈ ರೀತಿಯಾಗಿ ಅಥವಾ ಹಚ್ಚಿದ ಅವಲಕ್ಕಿಯನ್ನು ತಿಂದಾದರೂ ಏಕಾದಶಿ ಮಾಡ್ಬೋದು. ನಾಳೆ ದಿವಸ ಒಂದು ದಿವಸ ಚಪಾತಿ, ಅನ್ನ ಈ ರೀತಿಯಾಗಿ ಊಟವನ್ನು ಮಾಡದೆ ಭಗವಂತನ ಏಕಾದಶಿ ಉಪವಾಸವನ್ನು ಮಾಡಿ ಪೂಜೆಯನ್ನು ಮಾಡಿದರೆ ಎಷ್ಟೋ ಜನ್ಮ ಜನ್ಮಾಂತರದ ಕರ್ಮಗಳೆಲ್ಲವೂ ಕಳೆದು ಮನುಷ್ಯನಿಗೆ ಒಳ್ಳೆಯ ದಿನಗಳು ಪ್ರಾಪ್ತಿಯಾಗ್ತದೆ. ಅದಕ್ಕೊಂದು ದೃಷ್ಟಾಂತದ ಕಥೆ ಹೇಳ್ತೀನಿ, ಕೇಳ್ರಿ. ಎಷ್ಟೋ ವರ್ಷಗಳ ಹಿಂದೆ ಮಾಹಿಷ್ಮತ ಅನ್ನುವ ರಾಜ ಚಂಪಾವತಿ ನಗರವನ್ನು ಆಳ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಆತನಿಗೆ 4 ಗಂಡು ಮಕ್ಕಳಿರ್ತಾರೆ. ಹಿರಿಯ ಮಗನ ಹೆಸರು ಲುಂಪಕ ಅಂಥೇಳಿ. ಅವನು ಯಾವಾಗಲೂ ಕೆಟ್ಟ ಕೆಲಸಗಳನ್ನ ಮಾಡೋದು, ಸದಾ ಪಾಪಕೃತ್ಯದಲ್ಲಿ ತೊಡಗಿರುವುದು, ಏನೋ ಬರೇ ಜೂಜಾಡೋದು, ಕುಡಿಯೋದು, ಹೆಂಗಸರ ಸಹವಾಸವನ್ನು ಮಾಡೋದು, ಈ ರೀತಿಯಾಗಿ ಮಾಡಿದ್ರಿಂದ ರಾಜನ ಮಕ್ಕಳೇ ಈ ರೀತಿ ಮಾಡೋದ್ರಿಂದ ಆ ಮನೆಯಲ್ಲಿರುವಂಥ ಲಕ್ಷ್ಮಿಗೆ ಅತಿಯಾಗಿ ತಲೆಗೆ ತ್ರಾಸಾಗ್ಲಿಕ್ಕೆ ಬಿಡ್ತದೆ ಅಂತ. ಆಗ ಸ್ವಪ್ನದಲ್ಲಿ ಬಂದು ಮಾಹಿಷ್ಮತಿ ರಾಜನಿಗೆ ನಿನ್ನ ರಾಜ್ಯದಲ್ಲಿ ನನಗೆ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಜೂಜು, ಕುಡಿತ ಇವೆಲ್ಲವೂ ಅಲಕ್ಷ್ಮಿ ವಾಸ ಇರ್ತದೆ. ಎಲ್ಲಿ ಅಲಕ್ಷ್ಮಿ ವಾಸ ಇರ್ತದೋ ಲಕ್ಷ್ಮಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹೇಳ್ತಾಳೆ, ನಾನು ಇನ್ನು ನಿನ್ನ ಒಂದು ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಯಾಕಂದರೆ ಲುಂಪಕ ಯಾವಾಗಲೂ ದೇವರನ್ನ ಬೈತಿರ್ತಾನೆ, ಬ್ರಾಹ್ಮಣರನ್ನ ಬೈತಿರ್ತಾನೆ. ಯಾರು ದೇವರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರ್ತಾರೋ ಅವರಿಗೆ ಹೋಗಿ ತ್ರಾಸು ಕೊಡ್ತಿರ್ತಾನೆ. ಹೀಗಾಗಿ ಆತನ ರಾಜ್ಯದಲ್ಲಿ ಲಕ್ಷ್ಮಿಗೆ ನಿಲ್ಲಲಿಕ್ಕೆ ಆಗುವುದಿಲ್ಲ ಅಂಥೇಳಿ. ಆಗ ರಾಜ ಏನು ಮಾಡ್ತಾನೆ ಅಂದರೆ ತನ್ನ ಒಂದು ಅರಮನೆಯಿಂದ ಹೊರಗಟ್ಟು ಬಿಡ್ತಾನೆ. ಅರಮನೆಯಿಂದ ಹೊರಗಟ್ಟಿದ ಮೇಲೆ ಹೋಗಿ ಎಷ್ಟೋ ದಿನ ಸಂಬಂಧಿಕರ ಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ದಿನ ಇಟ್ಕೋತಾರೆ ಸಂಬಂಧಿಕರು, ಅವರು ಕೂಡ ಆತನನ್ನು ಹೊರಗೆ ಹಾಕ್ಬಿಡ್ತಾರೆ. ಯಾಕಂದರೆ ಅವ್ರ ಮನೆಯಲ್ಲಿರುವಂಥ ವಸ್ತುಗಳನ್ನ ಕಳ್ತನ ಮಾಡೋದು, ಈ ರೀತಿ ಪಾಪಕೃತ್ಯದಲ್ಲಿ ತೊಡಗಿದಾಗ ಅವ್ರಿಗೂ ಸಾಕಾಗ್ಬಿಡ್ತದೆ. ಅವರು ಕೂಡ ಸಂಬಂಧಿಕರು ಕೂಡ ಆತನನ್ನು ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾರೆ. ಆಗ ಅವನ ಮೇಲೆ ಆರೋಪ ಇದ್ದಿದ್ದರಿಂದ ರಾಜ ಏನು ಮಾಡ್ತಾನೆ, ಅವನನ್ನು ಅರಣ್ಯ ಪಾಲು ಮಾಡಿಬಿಡ್ತಾನೆ. ಇನ್ನು ನೀನು ಯಾರೇ ಸಂಬಂಧಿಕರ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನೀನು ನನ್ನ ರಾಜ್ಯದಲ್ಲಿ ಇರಬೇಡ ಅಂಥೇಳಿ ಆತನನ್ನು ಹೊಡೆದು ಅರಣ್ಯಕ್ಕೆ ಅಟ್ಟಿಬಿಡ್ತಾನೆ. ಅರಣ್ಯದಲ್ಲಿ ತಿರುಗಾಡ್ತಾ ಇದ್ದಂಥ ಲುಂಪಕನಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನೂ ಸಿಗುವುದಿಲ್ಲ. ಈ ರೀತಿ ಆದಾಗ ಆತನಿಗೆ ಬಹಳನೇ ಒಂದು ದಿವಸ ಹಸಿವೆ ಆಗಿಬಿಡ್ತದೆ. ಆಗ ಅಲ್ಲಿರುವಂಥ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಹಸಿ ಮಾಂಸವನ್ನೇ ತಿಂದು ತನ್ನ ಒಂದು ಹೊಟ್ಟೆಯನ್ನು ಹಸಿವನ್ನು ನೀಗಿಸ್ಕೊಳ್ತಾನೆ. ಹೀಗಿರಬೇಕಾದ್ರೆ ಒಂದು ದಿವಸ ಕಾಡು ಬೇಟೆಗಳಿಗೂ ಸಹ ಆತನಿಗೆ ಸಿಗುವುದಿಲ್ಲ. ಇಡೀ ದಿವಸ ಉಪವಾಸ ಆಗಿಬಿಡ್ತದೆ. ಆತ ಒಂದು ಅರಳಿ ಮರದ ಕೆಳಗೆ ಬಂದು ಕುಳಿತುಕೊಂಡು ಹೊಟ್ಟೆ ಬಹಳನೇ ಹಸಿಬಿಟ್ಟಿರ್ತದೆ. ಇಡೀ ದಿವಸ ಉಪವಾಸ, ಒಂದು ಕಾಳು ನೀರನ್ನು ಕೂಡ ಕುಡಿದಿರುವುದಿಲ್ಲ, ಉಪವಾಸ ಮಾಡಿಬಿಟ್ಟಿರ್ತಾನೆ. ಆ ದಿನ ಸಫಲ ಏಕಾದಶಿ ಇರ್ತದೆ. ಆಗ ಅಲ್ಲೇ ದೂರದಲ್ಲಿ ಎಲ್ಲೋ ಋಷಿಮುನಿಗಳು ಯಜ್ಞವನ್ನು ಮಾಡ್ತಾ ಇರ್ತಾರೆ. ಆ ಮಂತ್ರಗಳು ಆತನ ಕಿವಿಗೆ ಬೀಳ್ತಿರ್ತದೆ. ಈ ರೀತಿಯಾಗಿ ಆ ದಿನ ಇಡೀ ದಿವಸ ಉಪವಾಸ ಇದ್ದು ಆ ವೇದ ಮಂತ್ರಗಳನ್ನು ಕೇಳಿದ ಆತನಿಗೆ ಆತನ ಕೆಟ್ಟ ಬುದ್ಧಿ ಎಲ್ಲ ಹೋಗಿ ಆತನಿಗೆ ಒಳ್ಳೆಯ ಯೋಚನೆಗಳು ತಲೆಯಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ಏಕಾದಶಿಯ ಪೂರ್ಣ ಉಪವಾಸ ಮತ್ತು ಜಾಗರಣೆ ಮಾಡಿದ್ದು ಅಷ್ಟೇ ಅಲ್ಲದೆ ಆ ವೇದ ಮಂತ್ರಗಳ ಪ್ರಭಾವದಿಂದ ಆತನಲ್ಲಿ ಆ ಕೆಟ್ಟ ಬುದ್ಧಿಗಳೆಲ್ಲ ಹೋಗಿ ಆತನಿಗೆ ತಾನು ಮಾಡಿದಂಥ ಎಲ್ಲ ಕೆಟ್ಟ ಬುದ್ಧಿಗಳು ಈ ರೀತಿ ನಾನು ಮಾಡಿದೆಯಲ್ಲ ಅಂಥೇಳಿ ಪಾಶ್ಚಾತ್ತಾಪ ಆಗಲಿಕ್ಕೆ ತೊಡಗಿಬಿಡ್ತದೆ. ಹೆತ್ತ ತಂದೆಯನ್ನು ಮನೆಯಲ್ಲೇ ಕಳ್ಳತನ ಮಾಡಿದೆ, ಮಾಡಬಾರ್ದೆಲ್ಲ ಮಾಡಿಬಿಟ್ಟೆ ನಾನು ಅಂಥೇಳಿ ಆತನಿಗೆ ಕೆಟ್ಟ ಬುದ್ಧಿ ಎಲ್ಲ ಹೋಗಿ ಒಳ್ಳೆಯ ಬುದ್ಧಿಗಳು ತಾನಾಗೇ ಬರಲಿಕ್ಕೆ ಶುರು ಆಗ್ತದೆ. ಆಗ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಹೀಗಿರಬೇಕಾದ್ರೆ ಅಲ್ಲಿಂದ ಯಾರೋ ದಾರಿಯಿಂದ ಹಾಯ್ದು ಹೋಗ್ತಾ ಇರುವಂಥವರು ಯಾರೋ ಹಣ್ಣುಗಳನ್ನು ತಂದು ಅವನ ಮುಂದೆ ಇಡ್ತಾರೆ.
ಇಟ್ಟು ಹೋದಂಥ ಸಂದರ್ಭದಲ್ಲಿ ಆತ ಹಣ್ಣುಗಳನ್ನು ನೋಡಿ ಅವುಗಳನ್ನ ಹಿಡ್ಕೊಂಡು ಹೇಳ್ತಾನೆ, ಭಗವಂತ, ನಾನು ಇದುವರೆಗೂ ನಿನಗೆ ಏನನ್ನೂ ಅರ್ಪಿಸಿಲ್ಲ, ಅದಕ್ಕಾಗಿ ಇಲ್ಲಿ ವೇದ ಮಂತ್ರಗಳು ನಡೀತಾ ಇದೆ, ಆ ವೇದ ಮಂತ್ರಗಳ ಸಮೇತವಾಗಿ ನನ್ನಲ್ಲಿ ಎದ್ದು ಹೋಗಲಿಕ್ಕೂ ಕೂಡ ಶಕ್ತಿ ಇಲ್ಲ, ಅದಕ್ಕಾಗಿ ನಾನು ಈ ಹಣ್ಣನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ. ಆ ದಿನ ದ್ವಾದಶಿ ಇರ್ತದೆ. ದ್ವಾದಶಿ ಬೆಳಗ ಮುಂಜಾನೆ ದ್ವಾದಶಿ ದಿವಸ ಆ ಹಣ್ಣುಗಳನ್ನು ಭಗವಂತನಿಗೆ ಅರ್ಪಿಸಿ ಅದು ನಿನ್ನ ಪ್ರಸಾದ ಅಂಥೇಳಿ ಆ ಹಣ್ಣುಗಳನ್ನು ತನ್ನ ಬಾಯಲ್ಲಿ ಹಾಕೊಳ್ತಾನೆ. ನಂತರ ಆ ಭಗವಂತನ ಪ್ರಸಾದ ಮಹಿಮೆಯಿಂದ ಆತನಲ್ಲಿ ವಿಶೇಷವಾದ ಶಕ್ತಿ ಕೂಡ ಪ್ರಾಪ್ತಿಯಾಗ್ತದೆ. ನಂತರ ಆತ ಹೋಗಿ ಅಲ್ಲಿ ಋಷಿಮುನಿಗಳ ಆಶ್ರಮ ಎಲ್ಲಿ ಹೋಮ ಹವನ ನಡೀತಿರ್ತದೋ, ವೇದ ಮಂತ್ರಗಳ ಪಠಣೆ ಆಗ್ತಿರ್ತದೋ ಅಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿ ನಾನು ಮಾಡಿದಂಥ ತಪ್ಪಿಗಾಗಿ ಕ್ಷಮೆಯನ್ನು ಯಾಚನೆ ಮಾಡ್ತಾನೆ. ನಾನು ನಿಮ್ಮ ಸೇವಕನಾಗಿ ಇಲ್ಲಿ ಇರ್ಲಿಕ್ಕೆ ಬಯಸ್ತೀನಿ, ಅದಕ್ಕಾಗಿ ನನ್ನನ್ನು ಇಟ್ಕೊಳ್ರಿ ಅಂತ ಬೇಡ್ಕೊಳ್ತಾನೆ. ಆಗ ಆ ಋಷಿಮುನಿಗಳೆಲ್ಲೂ ಆತನಿಗೆ ಆಶೀರ್ವಾದವನ್ನು ಮಾಡಿ, ನೀನು ದೇಶವನ್ನು ಆಳಬೇಕು, ಅಂದರೆ ದುಷ್ಟ ಜನರ ಸಂಹಾರ ಮಾಡಿ ನಮ್ಮಂಥ ಶಿಷ್ಟರನ್ನ ರಕ್ಷಣೆ ಮಾಡೋದು ನಿನ್ನಂಥ ರಾಜರ ಕರ್ತವ್ಯ, ಅದಕ್ಕಾಗಿ ನೀನು ನಮ್ಮ ಈ ಕುಟೀರದಲ್ಲಿ ಇರುವುದು ಬೇಡ ಅಂಥೇಳಿ ಆ ಲುಂಪಕನಿಗೆ ತಮ್ಮ ಮಂತ್ರಶಕ್ತಿಯ ನೀರನ್ನು ಪ್ರೋಕ್ಷಣೆ ಮಾಡಿ ಆತನಿಗೆ ಮತ್ತೆ ಮರಳಿ ಕಳಿಸ್ತಾರೆ. ಅಷ್ಟರಲ್ಲೇ ಆತನ ತಂದೆಯಾದಂಥ ಮಾಹಿಷ್ಮತನಿಗೆ ಮಗನ ಎಲ್ಲ ವೃತ್ತಾಂತ ತಿಳಿಯುತ್ತದೆ. ನಂತರ ಮುಂದೆ ಆತನಿಗೆ ಪಟ್ಟ ಕಟ್ತಾರೆ, ದೊಡ್ಡ ರಾಜನಾಗಿ ಹೆಸರನ್ನು ಪಡಿತಾನೆ. ಅದಕ್ಕಾಗಿ ಒಂದು ಏಕಾದಶಿಯಲ್ಲಿ ಇಷ್ಟೊಂದು ಶಕ್ತಿ ಅದ ಅಂದ್ರೆ, ಪ್ರತಿನಿತ್ಯ ಧನುರ್ಮಾಸದಲ್ಲಿ ಗಂಗಾದಿ ಸ್ನಾನವನ್ನು ಮಾಡಿದಂಥ ಪುಣ್ಯದ ಫಲ ಪ್ರಾಪ್ತಿಯಾಗ್ತದಂತ. ಅನೇಕ ಕ್ಷೇತ್ರ ತೀರ್ಥಯಾತ್ರೆಗಳ ಮಾಡಿದಷ್ಟು ಫಲ ಈ ಒಂದು ಧನುರ್ಮಾಸದಲ್ಲಿ ಮಾಡಿದಂಥ ಏಕಾದಶಿಗೆ ಸಿಗ್ತದಂತ. ಅದಕ್ಕಾಗಿ ಈ ಏಕಾದಶಿ ಆಚರಣೆ ನಾಳೆ ದಿವಸ ವಿಶೇಷವಾಗಿರೋದ್ರಿಂದ ನಾಳೆ ದಿವಸ ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ. ನಾಳೆ ಈ ದಿವಸ ಮಾಡಿದಂಥ ಏಕಾದಶಿಗೆ ವಿಶೇಷ ಫಲ ಪ್ರಾಪ್ತಿ ಧನುರ್ಮಾಸದ ಈ ಏಕಾದಶಿಗೆ. ಇನ್ನು ಏಕಾದಶಿ 3 ದಿವಸದ ವ್ರತ ಅಂತ ಈಗಾಗಲೇ ತಿಳಿಸ್ಕೊಟ್ಟೀನಿ. ಅಂದರೆ ದಶಮಿ ಏಕಭುಕ್ತ, ಅಂದರೆ ಒಂದ ಊಟ ಆಗಬೇಕು, ಮಧ್ಯಾಹ್ನ ಊಟ ಆಗಬೇಕು, ರಾತ್ರಿ ತಿಂಡಿ ತಿನ್ನಬೇಕು. ತಿಂಡಿ ಅಂದರೆ ಇಡ್ಲಿ ದೋಸೆ ಏನು ಬೇಕಾದರೂ ತಿನ್ಬೋದು, ಅವಲಕ್ಕಿ ಉಪ್ಪಿಟ್ಟು ಕೂಡ ತಿನ್ಬೋದು. ಏಕಾದಶಿ ಪೂರ್ಣ ಉಪವಾಸ ಇರ್ತದೆ ಯಥಾಶಕ್ತಿ. ಈ ಉಪವಾಸಕ್ಕೆ ವಿಚಾರಕ್ಕೆ ಬಂದಾಗ ನಾವು ಮೊದಲೇ ಹೇಳ್ತೀನಿ, ಯಾವುದೇ ಉಪವಾಸ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಮಾಡಿರಿ. ಯಾಕಂದರೆ ಕಮೆಂಟ್ಸ್ ಹಾಕಿದ್ರಿ, ನಂಗೆ ತಲೆ ತಿರುಗ್ಲಿಕ್ಕತ್ತದ, ಹಂಗಾಗ್ತದೆ, ತಲೆನೋವು ಬರ್ತದೆ. ಅದಕ್ಕಾಗಿ ಉಪವಾಸವನ್ನು ನಿಮ್ಮ ಒಂದು ಆರೋಗ್ಯವನ್ನು ನಾವು ನೋಡಿಕೊಂಡು ಉಪವಾಸ ಮಾಡಿರಿ. ಹಾಲು ಹಣ್ಣು ತೆಗೆದುಕೊಳ್ಳ್ರಿ, ಎಳ್ನೀರು ಕುಡಿಬೋದು, ಟೀ ಕಾಫಿಯನ್ನು ಕುಡಿಬೋದು, ಆದರೆ ಮುಸ್ರಿ ಊಟವನ್ನು ಮಾಡಬಾರ್ದು ಅಷ್ಟೇ. ಇನ್ನು ತರಕಾರಿ, ಹಸಿ ತರಕಾರಿಗಳನ್ನು ಸಲಾಡ್ ಆಗಿ ತಿನ್ಬಹುದು, ಹಣ್ಣುಗಳನ್ನು ತೆಗೆದುಕೊಳ್ಬೋದು. ಇಷ್ಟೆಲ್ಲ ತಿಂದ ಮೇಲೂ ತಲೆ ಹೆಂಗೆ ತಿರುಗ್ತದೋ ನಂಗೆ ಗೊತ್ತಿಲ್ಲ. ಬಟ್ ಏಕಾದಶಿ ಮಾಡಿದರೆ ಉಪವಾಸ ನಿಮ್ಮ ಒಂದು ಆರೋಗ್ಯವನ್ನು ನೋಡಿಕೊಂಡು ಉಪವಾಸ ಮಾಡಿರಿ. ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು ನಿತ್ಯ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಈ ವಿಷ್ಣು ದೇವರಿಗೆ ತೋರಿಸಿದಂಥ ವೈಕುಂಠ ಧಾಮ ಒಂದು ರಂಗವಲ್ಲಿಯನ್ನು ಹಾಕ್ಕೊಳ್ರಿ. ಇದು ವೈಕುಂಠ ಲೋಕಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಧನುರ್ಮಾಸದಲ್ಲಿ ನಿತ್ಯ ಈ ರಂಗೋಲಿಯನ್ನು ಹಾಕಿ ಭಗವಂತನ ಪೂಜೆಯನ್ನು ಮಾಡೋದ್ರಿಂದ ವೈಕುಂಠ ಲೋಕಪ್ರಾಪ್ತಿ ಆಗ್ತದಂತ. ಈ ರೀತಿಯಾಗಿ ಈಗಾಗಲೇ ರಂಗೋಲಿ ತೋರಿಸ್ಕೊಟ್ಟೀನಿ. ರಂಗೋಲಿ ಹಾಕ್ರಿ, ಮತ್ತು 10 ಶಂಖ 10 ಚಕ್ರ ಅದ್ರ ಜೊತೆಗೆ ಕೂಡ ಹಾಕ್ಬೋದು. ಈ ರೀತಿ ರಂಗವಲ್ಲಿಯನ್ನು ಹಾಕ್ಕೊಂಡು ನಂತರ ಪೂಜೆಯನ್ನು ಮುಗಿಸಿ ಕೇವಲ ನಾಳೆ ಏಕಾದಶಿ ದಿವಸ ಯಾವುದೇ ಅಡುಗೆ ನೈವೇದ್ಯ ಇರೋದಿಲ್ಲ, ಏನೂ ನೈವೇದ್ಯ ಇರೋದಿಲ್ಲ. ನೀವು ಏನಾದರೂ ಹಾಲು ಸಕ್ಕರೆ ತೆಗೆದುಕೊಳ್ತೀರಿ ಅಂದರೆ ಭಗವಂತನ ಮುಂದೆ ಇಟ್ಟು ಆ ಹಾಲನ್ನು ನೀವು ಪ್ರಸಾದವಾಗಿ ಸ್ವೀಕಾರ ಮಾಡ್ಬೋದು. ಸಕ್ಕರೆಯನ್ನು ದೇವರಿಗೆ ನೈವೇದ್ಯವನ್ನು ತೋರಿಸ್ಬಹುದು. ದ್ವಾದಶಿ ದಿವಸ ಪಾರಣಿ ಇರ್ತದೆ. ಪಾರಣಿ ಸಮಯವನ್ನು ಮುಂದೆ ಹೇಳ್ತೀನಿ. ನಂತರ ಆ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಆಗಿರ್ಬೋದು, ಅಂದರೆ ಗುರುವಾರ ಪೂಜೆಯನ್ನು ಮಾಡಿರ್ತೀರಿ, ಆ ಗುರುವಾರ ಲಕ್ಷ್ಮೀ ಪೂಜೆಗೂ ನೈವೇದ್ಯ ಇರ್ತದೆ. ಲಕ್ಷ್ಮೀ ಸಹಿತ ವಿಷ್ಣು ದೇವರಿಗೂ ಪೂಜೆ ನೈವೇದ್ಯ ಇರ್ತದೆ, ಜೊತೆಗೆ ಮಹಾ ನೈವೇದ್ಯ. ಈ ರೀತಿಯಾಗಿ ನೈವೇದ್ಯಗಳನ್ನು ಶುಕ್ರವಾರ ದಿವಸ ಮಾಡಬೇಕು. ಅಡುಗೆ ನೈವೇದ್ಯವನ್ನು ಮಾಡಿ ಹುಗ್ಗಿ ಗೊಜ್ಜು ಪಾಯಸ ಎಲ್ಲವನ್ನು ನೈವೇದ್ಯ ಮಾಡಬೇಕು. ಈ ರೀತಿಯಾಗಿ ದ್ವಾದಶಿ ಆಚರಣೆ ಇರ್ತದೆ. ದ್ವಾದಶಿ ದಿವಸ ಒಂದೇ ಊಟ ಇರ್ತದೆ, ರಾತ್ರಿ ಏನಾದರೂ ತಿಂಡಿ ತಿನ್ನಬಹುದು. ಇನ್ನು ಏಕಾದಶಿ ಸಂಕಲ್ಪವನ್ನು ಯಾವ ರೀತಿ ಮಾಡ್ಕೋಬೇಕು ಹೇಳ್ತೀನಿ. ಯಾಕಂದರೆ ಸಂಕಲ್ಪವಿಲ್ಲದೆ ಪೂಜೆ ಸಾಕಾರಗೊಳ್ಳುವುದಿಲ್ಲ. ಸಂಕಲ್ಪೋ ವಿಕಲ್ಪ ಅಂಥೇಳಿ ನಾನಾ ವಿಧ ಕಾಮ
ನಾವು ಯಾವುದೇ ಕೆಲಸಗಳು ಆಗಬೇಕಾದ್ರೆ, ಯಾವುದೇ ಒಂದು ಪೂಜೆ ಆಗಬೇಕಾದ್ರೆ, ಏನೇ ಆಗಬೇಕು ಅಂದರೆ ಮೊದಲು ಮನದ ಸಂಕಲ್ಪ ಆಗಬೇಕು, ಭಗವಂತನ ಮುಂದೆ ಸಂಕಲ್ಪ ಆಗಬೇಕು. ನಂತರ ನಮ್ಮ ಕಾರ್ಯಗಳು ಯಶಸ್ವಿ ಆಗ್ತದೆ. ಅದಕ್ಕಾಗಿ ಸಂಕಲ್ಪವನ್ನು ಹೇಳ್ಕೊಡ್ತೀನಿ. ಇವತ್ತು ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ದಶಮಿ ದಿವಸೇ ಪ್ರಾಪ್ತಿ ವೃತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂತ ಹೇಳಿ ಇವತ್ತಿನ ದಿವಸ ಮಾಡುವಂಥ ಈ 3 ದಿವಸದ ಏಕಾದಶಿ ವ್ರತಕ್ಕೆ ನಾನು ಅಣಿಯಾಗ್ತಾ ಇದ್ದೇನೆ. ಏಕಾದಶಿ ವ್ರತ ನನ್ನಿಂದ ಯಾವುದೇ ವಿಘ್ನ ಬರದಂತೆ ಮಾಡಲಿ ಅಂತ ಹೇಳಿ ಬೇಡ್ಕೊಳ್ಬೇಕು. ನಂತರ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಏಕಾದಶಾಂ ನಿರಾಹಾರ ಸ್ಥಿತ್ವಾ ಅಹನಿ ಪರೆ ಅಹಂ ಮೋಕ್ಷಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ ಅಂಥೇಳಿ ಯಾವ ರೀತಿ ನೀವು ಏಕಾದಶಿಯನ್ನು ಮಾಡ್ತೀರೋ, ಉಪವಾಸ ಯಾವ ರೀತಿ ಮಾಡ್ತೀರೋ ಭಗವಂತನಲ್ಲಿ ಹೇಳಿಕೊಂಡು ಉಪವಾಸವನ್ನು ಮಾಡಬೇಕು. ಆ ದಿನ ಭಗವಂತನ ಪೂಜೆ ಮಾಡಬೇಕು. ನಾಳೆ ದಿವಸ ವಿಶೇಷವಾಗಿ ಗುರುವಾರ ಏಕಾದಶಿ, ಸ್ವಾತಿ ನಕ್ಷತ್ರ, ಸುಕರ್ಮ ಯೋಗ, ಭವಕರ್ಣ ಪ್ರಾಪ್ತಿಯಾಗಲಿರ್ತದ. ಅದಕ್ಕಾಗಿ ಅವನ್ನ ಸಂಕಲ್ಪ ರೂಪದಲ್ಲಿ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೋ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತಾಭ್ಯುದಯಾರ್ಥಂಚ ಶ್ರೀಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಯಥಾ ಮಿಲಿತೋಪಚಾರ ದ್ರವ್ಯೈಃ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಮುದ್ದೇಶ್ಯ ಸಫಲಾ ಏಕಾದಶಿ ನಿಮಿತ್ಯ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ತದಂಗತ್ವೇನ ಶ್ರೀಮನ್ಮಹಾಗಣಪತಿ ದೇವತಾ ಸ್ಮರಣಂಚ ಕರಿಷ್ಯೆ ಅಂಥೇಳಿ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ರೀತಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ವಿಷ್ಣುವಿನನ್ನು ಆಹ್ವಾನ, ಲಕ್ಷ್ಮೀ ಸಹಿತ ವಿಷ್ಣುವಿಗೆ ಎಲ್ಲ ರೀತಿಯ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ವಿಷ್ಣು ಅಷ್ಟೋತ್ತರವನ್ನು ಹೇಳ್ತಾ ಒಂದು ತುಳಸಿ ದಳವನ್ನು ಹಿಡ್ಕೊಂಡು ತುಳಸಿಯನ್ನು ಏರಿಸಬೇಕು. 108 ತುಳಸಿ ಏರಿಸಿದರೆ ಬಹಳ ಒಳ್ಳೆಯದು. ಆಗದೇ ಇದ್ದರೆ ಒಂದೇ ಒಂದು ತುಳಸಿ ದಳವನ್ನು ಕೂಡ ನೀವು ಏರಿಸಬಹುದು. ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಒಂದು ವಿಶೇಷವಾದ ಶ್ಲೋಕದ ಮುಂದಿನ ವಿಡಿಯೋದಲ್ಲಿ ಸಾಧ್ಯ ಆದರೆ ಖಂಡಿತ ಹೇಳ್ಕೊಡ್ತೇನಂತ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.